ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಕಿಂಗ್ ಕ್ಲಾಸ್ಮೇಟ್. ನಾನು ಈ ವಿಡಿಯೋದಲ್ಲಿ ನಂದು ಡೈಲಿ ರೊಟೀನ್ ಯಾವ ಥರ ಇರ್ತಿತ್ತು ಡ್ಯೂರಿಂಗ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಡೇಸಲ್ಲಿ ಅಂತ ಶೇರ್ ಮಾಡ್ಕೊತೀನಿ. ನಂದು ಡೈಲಿ ರೊಟೀನ್ ಟೈಮ್ ಟೇಬಲ್ ಗೊತ್ತಾಗಬೇಕು ಅಂತ ಅಂದರೆ ನಿಮಗೆ ನಂದು ಒಂದು ಶಾರ್ಟ್ ಬ್ಯಾಕ್ಡ್ರಾಪ್ ಸ್ಟೋರಿ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಫಾದರ್ ಬಂದು ಟೀಚರ್, ಅವ್ರಿಗೆ ಪ್ರಮೋಷನ್ ಸಿಗುತ್ತೆ. ಅವಾಗ ನಾನು ಇನ್ನು ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದೆ. ಅವಾಗ ಸಿಕ್ಕಿರೋ ಪ್ಲೇಸ್ ಆಫ್ ಪೋಸ್ಟಿಂಗ್ ಬಂದು ನಮ್ಮ ಮನೆಯಿಂದ ದೂರ ಇತ್ತು. ಈವನ್ ಅವರು ಮಾರ್ನಿಂಗ್ 5 AM ಹೋಗ್ತಾಯಿದ್ರು, ನೈಟ್ 9 PM ಆಗ್ತಿತ್ತು ಬರೋದು. ಇದೇ ಥರ ಅವರು 1-2-3 years ಅಪ್ ಆ್ಯಂಡ್ ಡೌನ್ ಮಾಡಿದರು. ನಂದು ಗ್ರ್ಯಾಜುಯೇಷನ್ ಮುಗಿದ್ಮೇಲೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋಣ ಅಂತ ಮನೇಲೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೆ. ಸ್ಟಿಲ್ ಅವ್ರು ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ರು. ಕೋವಿಡ್ ಬಂತು ಮಧ್ಯದಲ್ಲಿ. ಕೋವಿಡ್ ಬಂದಾಗ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಟ್ರಾವೆಲಿಂಗ್ ಎಲ್ಲ ಕಷ್ಟ ಆಗ್ತಾಯಿತ್ತು. ಆವಾಗ ನಮ್ಮ ಫ್ಯಾಮಿಲಿಯವರೆಲ್ಲ ಡಿಸೈಡ್ ಮಾಡಿ, ನಮ್ಮ ಪಪ್ಪ ಅವ್ರದ್ದು ಪ್ಲೇಸ್ ಆಫ್ ಪೋಸ್ಟಿಂಗ್ ಇತ್ತಲ್ಲ ಅಲ್ಲೇ ನಿಯರ್ ನಾನು ನಮ್ಮ ಪಪ್ಪ ರೂಮ್ ಮಾಡ್ಕೊಂಡು ಇದ್ವಿ. ಸೊ ದ್ಯಾಟ್ ಇದನ್ನ ನಾನು ಏನು ಕೇಳಿದೆ ಅಂತ ಅಂದರೆ, ನಂದು ಕುಕ್ಕಿಂಗ್ ನಾನೇ ಮಾಡ್ಕೋಬೇಕಿತ್ತು, ಸಣ್ಣ ಪುಟ್ಟ ಮನೆ ಕೆಲಸ ಎಲ್ಲ ಕೂಡ ನಾನೇ ಮಾಡ್ಕೋಬೇಕಿತ್ತು. ಹಾಗಾಗಿ ಇದನ್ನು ಸೇರಿಸಿ ನಂದು ಟೈಮ್ ಟೇಬಲ್ ಹೇಗಿರ್ತಿತ್ತು, ನಾನು ಯಾವ ಥರ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೆ ಅನ್ನೋದಕ್ಕೋಸ್ಕರ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಲೆಟ್ಸ್ ಬಿಗಿನ್ ದಿಸ್ ವಿಡಿಯೋ. ನಾನು 2 ಥರ ಟೈಮ್ ಟೇಬಲ್ನ ಫಾಲೋ ಮಾಡಿದ್ದೀನಿ. ಫಸ್ಟ್ ಒನ್ ಬಂದು ವಿಡಿಯೋ ಕೋರ್ಸಸ್ನ ನಾನು ಫಾಲೋ ಮಾಡಬೇಕಿದ್ರೆ ಬರೀ ಕ್ಲಾಸಸ್ ನೋಡೋಕ್ಕೆ ಟೈಮ್ ಆಗ್ತಿತ್ತಲ್ವ, ಅದೊಂದು ಟೈಮ್ ಟೇಬಲ್ಲು. ನೆಕ್ಸ್ಟ್ ನಂದು ವಿಡಿಯೋ ಕೋರ್ಸಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇನ್ನೂ ಒಂದು ಟೈಮ್ ಟೇಬಲ್ ಫಾಲೋ ಮಾಡ್ತಾ ಇದ್ದೆ. 2 ಟೈಮ್ ಟೇಬಲ್ ಫಾಲೋ ಮಾಡಿದ್ದೀನಿ. ನಿಮ್ಮ ಜೊತೆ ನಾನು ಎರಡನ್ನೂ ಕೂಡ ಶೇರ್ ಮಾಡ್ತೀನಿ. ಇವಾಗ ಫಸ್ಟ್ ನಾನು ವಿಡಿಯೋ ಕೋರ್ಸಸ್ನ ನೋಡಬೇಕಿದ್ರೆ ಫಾಲೋ ಮಾಡ್ತಿದ್ದೆ ಟೈಮ್ ಟೇಬಲ್. ನಂದು ವೇಕಪ್ ಟೈಮಿಂಗ್ ಬಂದು 4:30 ಇರ್ತಿತ್ತು. ನಾನು ಮಿಸ್ ಮಾಡ್ತಾ ಇರಲಿಲ್ಲ ಮಾರ್ನಿಂಗ್ ಎದ್ದೇಳೋದನ್ನು, ಬಿಕಾಸ್ ನನಗೆ ಮಾರ್ನಿಂಗ್ ಟೈಮ್ ಓದೋದು ತುಂಬ ಬೆಸ್ಟ್ ಅನ್ನಿಸ್ತಿತ್ತು. ನನಗೆ ಮಾರ್ನಿಂಗ್ ಏನೂ ಡಿಸ್ಟರ್ಬೆನ್ಸ್ ಇರ್ತಾ ಇರಲಿಲ್ಲ. ಸೊ ನಾನು ಮಾರ್ನಿಂಗ್ ಓದೋಕ್ಕೆ ಇಷ್ಟಪಡ್ತಾ ಇದ್ದೆ. ವೇಕಪ್ ಟೈಮ್ ನಂದು ಪಕ್ಕಾ 4:30 ಇದ್ದೇ ಇರ್ತಿತ್ತು. ನೆಕ್ಸ್ಟ್ ನಾನು 5 ಇಂದ ಓದೋಕ್ಕೆ ಕೂರ್ತಾ ಇದ್ದೆ. 5 ಇಂದ 6:30 to 6:30 ಅಥವಾ 6:45ವರೆಗೂ ನಾನು ಕ್ವಾಂಟ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಪ್ರೀವಿಯಸ್ ಡೇಸ್ ನಾನು ಕ್ಲಾಸ್ನ ನೋಡಿರ್ತಿದ್ದೆ ಅಲ್ವಾ, ಅದ್ರ ಬೇಸಿಸ್ ನಾನು ಕ್ವಶನ್ಸ್ನ ಟೆಕ್ಸ್ಟ್ ಬುಕ್ಕಿಂದ ನೋಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಈ ಟೈಮಲ್ಲಿ 5 ಇಂದ 6:30 ಆರ್ 6:45ವರೆಗೂ ಫುಲ್ ಕ್ವಾಂಟ್, DI ಆಗಲಿ ಅರ್ಥಮೆಟಿಕೇ ಆಗಲಿ, ಆ ಪ್ರೀವಿಯಸ್ ಡೇ ನಾನು ಏನು ಮಾಡಿರ್ತೀನಿ ಕ್ಲಾಸಲ್ಲಿ ಅದನ್ನು ನಾನು ಈ ಟೈಮಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ ವಿತ್ ಬರೀ ಬುಕ್ಸಿಂದ. ನೆಕ್ಸ್ಟ್ ನಾನು 6:45 ಇಂದ 7:45 ಅಥವಾ 7:30ವರೆಗೂ ಇಂಗ್ಲೀಷ್ದು ಗ್ರಾಮರ್, 120 ರೂಲ್ಸ್ ಆಫ್ ಗ್ರಾಮರ್ ಆಗಿರಲಿ ಆ್ಯಂಡ್ ವೊಕ್ಯಾಬ್ಯುಲರಿ ಆಗಿರಲಿ, ಫ್ರೇಸರ್ ವರ್ಬ್ಸ್ ಆಗಿರಲಿ, ನನಗೆ ಇಂಗ್ಲೀಷ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋ ಥಿಂಗ್ಸ್ನ ನಾನು ಈ ಟೈಮ್ ಸ್ಲಾಟಲ್ಲಿ ಮಾಡ್ತಾಯಿದ್ದೆ ಡೈಲಿ. 8 to 10 ನಾನು ಬ್ರೇಕ್ ಮಾಡ್ತಾಯಿದ್ದೆ, ಬಿಕಾಸ್ ನಾನು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೊಬೇಕಿತ್ತು. ಆ ಟೈಮ್ ನಂದು 8 to 10 ಫುಲ್ ಬ್ರೇಕ್ ಆಗ್ತಾಯಿತ್ತು. ಅದೊಂದು ಹೇಳ್ತೀನಿ, ನನ್ನ ಟೈಮ್ ಟೇಬಲಲ್ಲಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಟೈಮ್ ಇರ್ತಿತ್ತಲ್ವ, 5 ಇಂದ 8ವರೆಗೂ ನಾನು ಫುಲ್ ಸ್ಕ್ರೀನ್ ಟೈಮ್ನ ಅವಾಯ್ಡ್ ಮಾಡ್ತಾಯಿದ್ದೆ. ಲ್ಯಾಪ್ಟಾಪರಾಗಲಿ ಮೊಬೈಲ್ ಆದರೂ ಆಗಲಿ ಸ್ಕ್ರೀನ್ನ ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಟೆಕ್ಸ್ಟ್ ಬುಕ್ಸಿಂದ ಸಾಲ್ವ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ದೆ, ಅಥವಾ PDFsನ ಇಟ್ಕೊಂಡು ಸಾಲ್ವ್ ಮಾಡ್ತಾಯಿದ್ದೆ. ಆ್ಯಂಡ್ ಈವ್ನಿಂಗು ಅಷ್ಟೇ, ಆಫ್ಟರ್ 6 ಆದಮೇಲೆ ನಾನು ಸ್ಕ್ರೀನ್ ಟೈಮ್ನ ಫುಲ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೆ. ಇವಾಗ 10 to 12 ನಾನು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಕ್ಲಾಸ್ನ ನೋಡ್ತಿದ್ದೆ. ಸರ್ ಕ್ಲಾಸಸ್ಸು 2 hours ಇರ್ತಿತ್ತು. ಸೊ ನನಗೆ 10 to 12 ನಾನು ಕ್ಲಾಸಸ್ನ ನೋಡ್ತಾ ಇದ್ದೆ. ನಾನು ಏನಕ್ಕೆ ಈ ಸ್ಲಾಟಲ್ಲಿ ಕ್ವಾಂಟ್ನ ನೋಡ್ತಾ ಇದ್ದೆ ಅಂತ ಅಂದರೆ, ನನಗೆ ಕ್ವಾಂಟ್ ಸಿಲೆಬಸ್ ಸ್ವಲ್ಪ ಜಾಸ್ತಿ ಇದೆ ಅನಿಸ್ತಿತ್ತು. ಅರ್ಥಮೆಟಿಕ್ ಎಲ್ಲ ಮರ್ತೋಗ್ತಿತ್ತಲ್ವ, ಅದನ್ನ ನಾನು ಕ್ಲಾಸಸ್ನ ನೋಡಬೇಕಿತ್ತು. ಸೊ ನಾನು ಈ ಸ್ಲಾಟಲ್ಲಿ ಕ್ಲಾಸಸ್ನ ನೋಡ್ತಾ ಇದ್ದೆ. 12 ಇಂದ 5-10 ಮಿನಿಟ್ಸ್ ಬ್ರೇಕ್ ಮಾಡಿಕೊಂಡು ನಾನು ಇಂಗ್ಲೀಷ್ ಕ್ಲಾಸ್ನ ನೋಡ್ತಾ ಇದ್ದೆ. ಅದು 1:30ವರೆಗೂ ನನಗೆ ಇಂಗ್ಲೀಷ್ ಕ್ಲಾಸಸ್ ನೋಡೋಕ್ಕೆ ಆಗ್ತಿತ್ತು. ನಿಮಿಷ ಮ್ಯಾಮ್ದು ಪರ್ಫೆಕ್ಷನ್ ಕ್ಲಾಸ್ನ ನೋಡ್ತಾ ಇದ್ದೆ. ಪರ್ಫೆಕ್ಷನ್ ಕ್ಲಾಸ್ ಮುಗಿಸಿ ಆದಮೇಲೆ 1:30 ಇಂದ 2 o'clock ಅಥವಾ 2:10ವರೆಗೂ ಆಗ್ತಾಯಿತ್ತು. ನಾನು ಎರರ್ ಡಿಟೆಕ್ಷನ್ ಕ್ಲಾಸಸ್ನ ನೋಡಿ ಕಂಪ್ಲೀಟ್ ಮಾಡ್ತಾ ಇದ್ದೆ. ಹಾಫ್ ಆನ್ ಅವರ್ ಇರ್ತಿತ್ತು ಒಂದೊಂದು ಕ್ಲಾಸಸ್ಸು. ಆವಾಗ ಆ ಟೈಮಲ್ಲಿ ನಾನು ಎರರ್ ಡಿಟೆಕ್ಷನ್ ನೋಡಿ ಕಂಪ್ಲೀಟ್ ಮಾಡ್ಕೊತಾ ಇದ್ದೆ. ಇನ್ನು ಅಗೇನ್ ನನಗೆ 2 ಇಂದ 3ವರೆಗೂ ಬ್ರೇಕ್ ಮಾಡ್ತಾ ಇದ್ದೆ. ನಾನು ಈ ಟೈಮಲ್ಲಿ ಏನು ಮಾಡ್ತಾ ಇದ್ದೆ ಅಂತ ಅಂದರೆ, ಮಾರ್ನಿಂಗ್ ಮಾಡಿಟ್ಕೊಂಡಿದ್ದು ಫುಡ್ಡೇ ನಾನು ಮಧ್ಯಾಹ್ನನೂ ತಿಂತಾ ಇದ್ದೆ. ಸೊ ದಟ್ ನನಗೆ ಜಾಸ್ತಿ ಟೈಮ್ ಬೇಕಾಗಿರಲಿಲ್ಲ. ಒಂದು 10 ಮಿನಿಟ್ಸ್ ಊಟ ಮಾಡಿ ನಾನು ರೆಸ್ಟ್ ಮಾಡ್ತಾ ಇದ್ದೆ. ಕಂಪ್ಲೀಟಾಗಿ ಫೋನೆಲ್ಲ ಇಟ್ಟು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡ್ತಾ ಇದ್ದೆ. ಇಲ್ಲಾಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಜಸ್ಟ್ ಒಂದು 10 ಮಿನಿಟ್ಸ್ ಮಾತಾಡಿ ಒಂದು 20 ಮಿನಿಟ್ಸ್ ಅಂತೂ ನಾನು ರೆಸ್ಟ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಇನ್ನು 3 to 4 or 4:30
ನಾನು ರೀಸನಿಂಗ್ ಕ್ಲಾಸ್ನ ಫಾಲೋ ಮಾಡ್ತಾ ಇದ್ದೆ ಅಂಕುಶ್ ಸರ್ದು. ಈ ಟೈಮ್ ನಾನು ಏನಕ್ಕೆ ಚೂಸ್ ಮಾಡಿದೆ ಅಂತ ಅಂದರೆ, ಮಧ್ಯಾಹ್ನ ಊಟ ಆದಮೇಲೆ ನಾನು ಮಾರ್ನಿಂಗ್ ಬೇಗ ಎದ್ದೇಳೋದ್ರಿಂದ ನನಗೆ ಸ್ವಲ್ಪ ಸ್ಟ್ರೆಸ್ ಆಗ್ತಿತ್ತು, ಸ್ವಲ್ಪ ಟಯರ್ಡ್ ಆಗಿರ್ತಿತ್ತು. ಸೊ ನನಗೆ ಲೇಸಿ ಆಗಬಾರ್ದು ಅಂತ ಸೊ ಈ ಟೈಮಲ್ಲಿ ಸ್ವಲ್ಪ ನಿದ್ದೆನ ಅವಾಯ್ಡ್ ಮಾಡೋದಕ್ಕೆ ಪಜಲ್ಸ್ ಸಾಲ್ವ್ ಮಾಡ್ತಾ ಇದ್ರೆ ಸ್ವಲ್ಪ ಕ್ಯೂರಿಯಾಸಿಟಿ ಬರ್ತಿತ್ತು, ನನಗೆ ಸ್ಲೀಪಿ ಫೀಲ್ ಆಗ್ತಾ ಇರಲಿಲ್ಲ. ಸೊ ದಟ್ ನಾನು ಈ ಟೈಮಲ್ಲಿ 3 to 4:30 ಸರ್ ಕ್ಲಾಸಸ್ 1.5 ಅವರ್ ಏನು ಜಾಸ್ತಿ ಇರ್ತಾ ಇರಲಿಲ್ಲ, 1 ಅವರ್ ಇರ್ತಾಯಿತ್ತು, ಇಲ್ಲಾಂದರೆ 1.25 ಗಂಟೆ ಇರ್ತಾಯಿತ್ತು ಅಷ್ಟೇ. ಒಟ್ಟಿನಲ್ಲಿ 3 to 4:30 ನಾನು ರೀಸನಿಂಗ್ ಇದು ಟೈಮ್ನ ಕೊಟ್ಟಿದ್ದೆ. ಆ್ಯಂಡ್ ನೆಕ್ಸ್ಟ್ ಡೇ ನಾನು ಸರ್ ಮಾಡಿರೋದನ್ನ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆ್ಯಂಡ್ ರೀಸನಿಂಗ್ನ ಪ್ರಾಕ್ಟೀಸ್ ಅದೇ ಕ್ವಶನ್ಸ್ನ ಮಾಡ್ತಾ ಇರಲಿಲ್ಲ, ಅದೇ ಥರ ಸರ್ ಮಾಡಿಸಿರೋ ಟೈಪಲ್ಲೇ ನೆಕ್ಸ್ಟ್ ಡೇ ಬೇರೆ PDF ಸೆಂಡ್ ಮಾಡಿರ್ತಿದ್ರಲ್ಲ ಗ್ರೂಪಲ್ಲಿ, ಅದನ್ನು ನಾನು ನೋಡಿ ಸಾಲ್ವ್ ಮಾಡ್ಕೊತಾ ಇದ್ದೆ. ಇನ್ನು ಅಗೇನ್ 4:30 5:30 ಕಂಪಲ್ಸರಿ ನಾನು ಪ್ರಿಲಿಮ್ಸ್ ಮಾಕ್ ಟೆಸ್ಟ್ನ ಕೊಡ್ತಾ ಇದ್ದೆ. ಇಲ್ಲೂ ಅಷ್ಟೇ, ನಾನು ಮಾಕ್ ಟೆಸ್ಟ್ ಕೊಟ್ಟು ಆದಮೇಲೆ ಇದೇ ಟೈಮ್ ಸ್ಲಾಟಲ್ಲಿ ನೆಕ್ಸ್ಟ್ ಡೇ ನಾನು ಅನಾಲಿಸಿಸ್ ಮಾಡ್ತಾ ಇದ್ದೆ. ಸೇಮ್ ಸ್ಲಾಟ್, ನನ್ನ ಟೈಮ್ ಸ್ಲಾಟ್ನ ವೇರಿಯೇಷನ್ ಯಾವುದಕ್ಕೂ ಮಾಡ್ಕೊತಾ ಇರಲಿಲ್ಲ. ನೆಕ್ಸ್ಟ್ ಅದೇ ಟೈಮ್ ಸ್ಲಾಟಲ್ಲಿ ನಾನು ಅನಾಲಿಸಿಸ್ ಕಂಪ್ಲೀಟ್ ಮಾಡ್ಕೊತಾ ಇದ್ದೆ, ಈ ಥರ ಮಾಡ್ಕೊತಾ ಇದ್ದೆ. ನೆಕ್ಸ್ಟ್ ಇನ್ನು 5:30 6:30 ನಾನು ಏನು ಮಾಡ್ತಾ ಇದ್ದೆ ಅಂದರೆ ವಾಕ್ ಮಾಡ್ತಾ ನಾನು ಕರೆಂಟ್ ಅಫೇರ್ಸ್ನ ನೋಡ್ತಾ ಇದ್ದೆ. ಅದಕ್ಕೆ ನಾನು ಕರೆಂಟ್ ಅಫೇರ್ಸ್ ನನಗೆ RRBಲಿ ಫಸ್ಟ್ ಯೂಸ್ ಆಗಿಲ್ಲ ಅಂತ ಹೇಳಿದ್ನಲ್ಲ, ಸೊ ಇದೇನೆ ಕರೆಂಟ್ ಅಫೇರ್ಸ್ ನಾನು ವಿಡಿಯೋ ಸೋರ್ಸಸ್ನ ಫಾಲೋ ಮಾಡ್ತಾ ಇದ್ದೆ, ಜಾಸ್ತಿ ಕ್ವಶನ್ಸ್ ಬರ್ತಾ ಇರಲಿಲ್ಲ ಅಂತ ನಾನು ಅದನ್ನ ವಿಡಿಯೋ ಸೋರ್ಸಸ್ನ ಬಿಟ್ಟಿದ್ದು. ಫಸ್ಟ್ ಇದನ್ನು ಮಾಡ್ತಾ ಇದ್ದೆ. 5:30 6:30ವರೆಗೂ ನಾನು ಕರೆಂಟ್ ಅಫೇರ್ಸ್ ವಾಕ್ ಮಾಡ್ತಾ ನೋಡ್ತಾ ಇದ್ದೆ. ದೆನ್ 6:30 7 ಬ್ರೇಕ್ ಮಾಡ್ತಾ ಇದ್ದೆ. ಅಗೇನ್ 7 8 ನಾನು ಎಡಿಟೋರಿಯಲ್ ಕ್ಲಾಸ್ನ ನೋಡ್ತಾ ಇದ್ದೆ. ಮಿಸ್ ಮಾಡ್ತಾ ಇರಲಿಲ್ಲ ನಿಮಿಷ ಮ್ಯಾಮ್ ಕ್ಲಾಸ್ದು, ಸಂಜೆ ಎಡಿಟೋರಿಯಲ್ ಕ್ಲಾಸಸ್ನ ನೋಡ್ತಾ ಇದ್ದೆ. ದೆನ್ ಅಗೇನ್ 8 to 9 ನಾನು ಬ್ರೇಕ್ ಮಾಡ್ತಾ ಇದ್ದೆ. ನನಗೆ ಇದು ಡಿನ್ನರ್ ಟೈಮ್ ಆಗಿತ್ತು, ಸೊ 8 to 9 ಬ್ರೇಕ್. ಒಂದೊಂದ್ಸಲ 9:15 ಆಗ್ತಾಯಿತ್ತು. 15 ನಾನು ಒಂದು ಸೆಕ್ಷನಲ್ ಮಾಕ್ ಟೆಸ್ಟ್ ಕೊಡ್ತಾ ಇದ್ದೆ. 20 minutes ಆಗ್ತಾಯಿತ್ತು ಒಂದೊಂದು ಸೆಕ್ಷನಲ್ ಮಾಕ್ ಟೆಸ್ಟ್. ನನಗೆ ಮಾಕ್ ಕೊಟ್ಟಿರ್ತಿದ್ದೆ ಅಲ್ವಾ ಮಧ್ಯಾಹ್ನ ಪ್ರಿಲಿಮ್ಸು, ಅವಾಗ ಯಾವುದು ನನಗೆ ಕಷ್ಟ ಅಂತ ಫೀಲ್ ಆಗ್ತಿದೆ ಅಂತ ಡೈಲಿ ಬೇಸಿಸ್ ಒಂದೊಂದು ಸೆಕ್ಷನಲ್ ಮಾಕ್ ಟೆಸ್ಟ್ ಕೊಡ್ತಾ ಇದ್ದೆ. ಸೆಕ್ಷನಲ್ ಮಾಕ್ ಟೆಸ್ಟ್ ಕೊಟ್ಟಿಲ್ಲ ಅಂದರೆ ಮಧ್ಯಾಹ್ನ ಕೊಟ್ಟಿರೋ ಪ್ರಿಲಿಮ್ಸ್ ಮಾಕ್ ಟೆಸ್ಟ್ನ ನಾನು ಅನಲೈಸ್ ಮಾಡ್ತಾ ಇದ್ದೆ. ಆ್ಯಂಡ್ ಇನ್ನು ರಿಮೇನಿಂಗ್ 20 minutes ಆದಮೇಲೆ ಇನ್ನು 10 to 15 minutes ನ್ಯೂಸ್ ಪೇಪರ್ನ ಓದ್ತಾ ಇದ್ದೆ. ಇದನ್ನ ನಾನು ಮಿಸ್ ಮಾಡ್ತಾ ಇರಲಿಲ್ಲ. 10 to 15 minutes ನ್ಯೂಸ್ ಪೇಪರ್ನ ಓದಿ ನಾನು ಇಲ್ಲಿಗೆ ಡೇನ ಕ್ಲೋಸ್ ಮಾಡ್ತಾ ಇದ್ದೆ. ಇದು ನಾನು ಫಾಲೋ ಮಾಡ್ತಿದ್ದು ಒನ್ ಟೈಪ್ ಆಫ್ ಟೈಮ್ ಟೇಬಲ್. ಆ್ಯಂಡ್ ನೆಕ್ಸ್ಟ್ ಇವಾಗ ವಿಡಿಯೋ ಕೋರ್ಸಸ್ ಮುಗಿಸಿ ಆದಮೇಲೆ ಫಾಲೋ ಮಾಡ್ತಿರೋ ಟೈಮ್ ಟೇಬಲ್ನ ಹೇಳ್ತೀನಿ. ಇವಾಗ ನಂದು ವೇಕಪ್ ಟೈಮ್ 5 ಇರ್ತಿತ್ತು. ಸಮ್ಟೈಮ್ಸ್ ನನಗೆ ಆಗ್ತಾ ಇರಲಿಲ್ಲ, ಇವಾಗ ಸ್ವಲ್ಪ ಮೋಟಿವೇಶನ್ ಕಡಿಮೆ ಆಗಿತ್ತು, ನನಗೆ ಸೆಲೆಕ್ಷನ್ ಆಗ್ತಾ ಇಲ್ಲ ಅಂತ ಹೇಳಿ. ಸೊ ದಟ್ 5ಗೆಲ್ಲ ನಾನು ಎದ್ದೇಳ್ತಾ ಇದ್ದಿದ್ದು. 5:30 6ಗಂತೂ ಎದ್ದೇಳ್ತಾ ಇದ್ದೆ. 5:30 ಅಥವಾ 6 ಕಂಪಲ್ಸರಿ ಎದ್ದೇಳ್ತಾ ಇದ್ದೆ. 6 8 ನಾನು ಕರೆಂಟ್ ಅಫೇರ್ಸ್ PDF ಓದ್ತಾ ಇದ್ದೆ. ಇದಂತೂ ಕಂಪಲ್ಸರಿ ಫಿಕ್ಸ್. PDF ಓದ್ತಾ ಇದ್ದೆ. ಮಾರ್ನಿಂಗ್ ಟೈಮ್ ನನಗೆ ಇಷ್ಟ ಆಗ್ತಿತ್ತು, ಸೊ ಮಾರ್ನಿಂಗ್ ಟೈಮ್ ನನಗೆ ನಿಮಗೆ ಹೇಳ್ದಂಗೆ ನಾನು ಸ್ಕ್ರೀನ್ ಟೈಮ್ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಮಾರ್ನಿಂಗ್ ಟೈಮ್ ನಾನು ಕರೆಂಟ್ ಅಫೇರ್ಸ್ PDFಸಿಂದ ನಾನು ಓದ್ತಾ ಇದ್ದೆ. ಅಗೇನ್ 8 to 10 ಬ್ರೇಕ್. ನನಗೆ 10 to 10 ನಾನು ಏನು ಮಾಡ್ತಾ ಇದ್ದೆ ಅಂದರೆ ಎಡಿಟೋರಿಯಲ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೆ. ನಿಮಿಷ ಮ್ಯಾಮ್ದು 10:45ವರೆಗೂ ಆಗ್ತಿತ್ತು. ಇಲ್ಲಿ ನಾನು ಎಡಿಟೋರಿಯಲ್ ಕ್ಲಾಸ್ನ ಯಾವ ಥರ ಯೂಸ್ ಮಾಡ್ತಾ ಇದ್ದೆ ಅಂದರೆ, ಸ್ಟಾರ್ಟಿಂಗ್ ಒಕ್ಯಾಬ್ಯುಲರಿ ಪಾರ್ಟ್ ಅಷ್ಟೇ ನಾನು ವಿಡಿಯೋ ನೋಡ್ತಾ ಇದ್ದಿದ್ದು. ನೆಕ್ಸ್ಟ್ ಮ್ಯಾಮ್ ಮಾಡ್ತಿದ್ರಲ್ಲ ಎಡಿಟೋರಿಯಲ್ ಅನಾಲಿಸಿಸ್, ಅದನ್ನು ನಾನೇ ಮಾಡ್ತಾ ಇದ್ದೆ. ಟೆಲಿಗ್ರಾಮ್ ಚಾನಲಲ್ಲಿ PDF ತಗೊಂಡು ನಾನೇ ಓದಿ ನಾನೇ ಸಾಲ್ವ್ ಮಾಡಿ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೆ. ಇಷ್ಟು ಒಂದು 10:45ವರೆಗೂ ಆಗ್ತಾಯಿತ್ತು. ದೆನ್ 10:45 ನಾನು ಒಂದು ಮೇನ್ಸ್ ಮಾಕ್ ಟೆಸ್ಟ್ನ ಕೊಡ್ತಾ ಇದ್ದೆ. ಆ್ಯಂಡ್ ನಾನು ಮೇನ್ಸ್ ಮಾಕ್ ಟೆಸ್ಟ್ ಕೊಡ್ತಾ ಇದ್ದೆ ವಿತೌಟ್ ಬ್ರೇಕ್. ಮಾಮೂಲಿ ಎಕ್ಸಾಮಲ್ಲಿ ನಾವು ಯಾವ ಥರ ಕೊಡ್ತೀವಿ ಅದೇ ಥರ ಮಾಕ್ ಟೆಸ್ಟ್ನ ಕೊಡ್ತಾ ಇದ್ದೆ. ಬ್ರೇಕ್ ಮಾಡ್ತಾ ಇರಲಿಲ್ಲ ನಾನು, ಅದೇ ಅಭ್ಯಾಸ ಆಗಲಿ ಅಂತ ಹೇಳಿ ನಾನು ಬ್ರೇಕ್ ಮಾಡ್ತಾ ಇರಲಿಲ್ಲ. 10:45 12:45ವರೆಗೂ ಆಗ್ತಿತ್ತು. ಒಂದು 15 minutes ಬ್ರೇಕ್ ಮಾಡ್ತಾ ಇದ್ದೆ. ಬ್ರೇಕ್ ಮಾಡಿ 1 to ನಾನು ಇವಾಗ ಕೊಟ್ಟಿರೋ ಮಾಕ್ ಟೆಸ್ಟ್ನ ಅನಲೈಸಿಸ್ ಮಾಡ್ತಾ ಇದ್ದೆ, ನೋಡ್ತಾ ಇದ್ದೆ ಯಾವ ಕ್ವಶನ್ಸ್ ರಾಂಗ್ ಆಗಿದೆ, ಯಾವ ಕ್ವಶನ್ಸ್ ರೈಟ್ ಆಗಿದೆ ಅಂತ. ಆಮೇಲೆ ಸಬ್ಜೆಕ್ಟ್ಸ್ ಅನಾಲಿಸಿಸ್ 1 to 2ವರೆಗೂ ಮಾಡ್ತಾ ಇದ್ದೆ. 2 to 3 ಅಗೇನ್ ಬ್ರೇಕ್ ಫಾರ್ ಲಂಚ್. ಬ್ರೇಕ್ ಆದಮೇಲೆ
3 ಇಂದ 4 ನಾನು ಕಂಪ್ಯೂಟರ್ ಕ್ಲಾಸಸ್ನ ನೋಡ್ತಾ ಇದ್ದೆ. ಮೇನ್ಸಿಗೆ ನಾನು ಕಂಪ್ಯೂಟರ್ ಕ್ಲಾಸಸ್ ಇಂಪಾರ್ಟೆಂಟ್ ಆಗಿರೋದ್ರಿಂದ 1 ಅವರ್ ನಾನು ಡೈಲಿ ಕಂಪ್ಯೂಟರ್ಗೆ ಕೊಡ್ತಾ ಇದ್ದೆ. ಆ್ಯಂಡ್ ಇದೇ ಸ್ಲಾಟಲ್ಲಿ ನೆಕ್ಸ್ಟ್ ಡೇ ನಾನು ರಿವೈಸ್ ಮಾಡಿ ನೆಕ್ಸ್ಟ್ ವಿಡಿಯೋ ಕ್ಲಾಸಸ್ನ ನೋಡ್ತಾ ಇದ್ದೆ. ಯಾವುದೂ ನಾನು ರಿವೈಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಲಿಲ್ಲ. ನೆಕ್ಸ್ಟ್ 4 to 5 ನಾನು ಪ್ರಿಲಿಮ್ಸ್ ಮಾರ್ಕ್ಸ್ನ ಸಾಲ್ವ್ ಮಾಡ್ತಾ ಇದ್ದೆ. ನಾನು ಈ ಟೈಮ್ ಟೇಬಲಲ್ಲಿ ನನಗೆ ಏನಾಗ್ತಿತ್ತು ಅಂದರೆ, ನಾನು ಪ್ರಿಲಿಮ್ಸ್ದು ನನಗೆ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಬ್ಯಾಕ್ ಟು ಬ್ಯಾಕ್ ಎಲ್ಲ ಪ್ರಿಲಿಮ್ಸು ಕ್ಲಿಯರ್ ಆಗ್ತಿತ್ತು. ಮೇನ್ಸಲ್ಲಿ ನನಗೆ ಶಾರ್ಟೇಜ್ ಆಗ್ತಿತ್ತು ಮಾರ್ಕ್ಸ್. ಅದಕ್ಕೆ ನಾನು ಫುಲ್ ಟೈಮ್ ಮೇನ್ಸಿಗೆ ಕೊಡ್ತಾ ಇದ್ದೆ. ಸೊ ದಟ್ ಅದರ ಪ್ರಿಲಿಮ್ಸ್ ನಾವು ಪ್ರಾಕ್ಟೀಸ್ ಮಾಡದೆ ಬಿಡಬಾರ್ದು. ಸೊ ದಟ್ ನಾನು ಪ್ರಿಲಿಮ್ಸ್ಗೆ ಡೈಲಿ 4 ಇಂದ 5 ಅಥವಾ 5:30ವರೆಗೂ ನಾನು 1.5 ಅವರ್ ಪ್ರಿಲಿಮ್ಸ್ಗೆ ಟೈಮ್ ಕೊಡ್ತಾ ಇದ್ದೆ. ನಾನು ಮಾಕ್ ಟೆಸ್ಟಿಂದ ಸಾಲ್ವ್ ಮಾಡ್ತಾ ಇದ್ದೆ, ಇಲ್ಲ ಮಾಕ್ ಟೆಸ್ಟ್ನ ಕೊಡ್ತಾ ಇದ್ದೆ. ಮೇನ್ಸ್ ಮಾಕ್ ಟೆಸ್ಟ್ ಕೊಟ್ಟಿದ್ದಿನ ನಾನು ಪ್ರಿಲಿಮ್ಸ್ ಮಾಕ್ ಟೆಸ್ಟ್ ಕೊಡ್ತಾ ಇರಲಿಲ್ಲ. ನನಗೆ ಆಗ್ತಾ ಇರಲಿಲ್ಲ ಅಷ್ಟು ಒಂದೇ ದಿನ ಮೇನ್ಸ್ ಮಾಕ್ ಟೆಸ್ಟು ಪ್ರಿಲಿಮ್ಸ್ ಮಾಕ್ ಟೆಸ್ಟ್ ಕೊಡೋಕ್ಕಾಗ್ತಾ ಇರಲಿಲ್ಲ. ಇನ್ಸ್ಟೆಡ್ ಪ್ರಿಲಿಮ್ಸ್ ಮಾರ್ಕ್ನ ಸಬ್ಮಿಟ್ ಕೊಟ್ಟು ನಾನು ಫುಲ್ ಪ್ರಿಲಿಮ್ಸ್ ಮಾರ್ಕ್ನ ಸಾಲ್ವ್ ಮಾಡ್ತಾ ಇದ್ದೆ. ಆ್ಯಂಡ್ ನೆಕ್ಸ್ಟ್ ಡೇ ಅನಾಲಿಸಿಸ್ ಮಾಡ್ತಿರ್ತೀನಿ ಅಲ್ವಾ ಮೇನ್ಸ್ಗೆ. ನನಗೆ ಒಂದೇ ದಿನ ಮೇನ್ಸ್ ಅನಾಲಿಸಿಸ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಅದೇ ಟೈಮ್ ಸ್ಲಾಟ್ ಹೇಳಿದ್ನಲ್ಲ ನಿಮಗೆ, 10:45 ಇಂದ 12:45 ಒನ್ ಡೇ ಟೆಸ್ಟ್ ಕೊಟ್ಟರೆ ಇನ್ನು ನೆಕ್ಸ್ಟ್ ಡೇ ನನಗೆ ಅನಾಲಿಸಿಸ್ಗೂ ಆಗ್ತಾಯಿತ್ತು. ಸೊ ಆ ಟೈಮಲ್ಲಿ ನಾನು ಅನಾಲಿಸಿಸ್ ಮಾಡೋ ದಿನ ನಾನು ಪ್ರಿಲಿಮ್ಸ್ ಮಾಕ್ ಟೆಸ್ಟ್ನ ಕೊಡ್ತಾಯಿದ್ದೆ. ಇನ್ನು ನಾನು 5:30 ಇಂದ 6:30 ಬ್ರೇಕ್ ಮಾಡ್ತಾಯಿದ್ದೆ. ಈ ಬ್ರೇಕ್ ನನಗೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಇರ್ತಿತ್ತು, ವಾಕ್ ಮಾಡ್ತಾಯಿದ್ದೆ. ಆ್ಯಂಡ್ ನೀವು ಕೂಡ ಅಷ್ಟೇ, ನೀವು ಎಕ್ಸಾಮ್ಸ್ನ ಬರಿತಾ ಇದ್ದೀರಾ ಅಂತ ಅಂದರೆ ನಿಮ್ಮದು ಮೆಂಟಲ್ ಸ್ಟೆಬಿಲಿಟಿ ಜೊತೆಗೆ ಫಿಸಿಕಲ್ಲಾಗಿ ನೀವು ಸ್ಟೇಬಲ್ ಆಗಿರಬೇಕು. ಇಲ್ಲ ಅಂತ ಅಂದರೆ ನಿಮಗೆ ಎಕ್ಸಾಮ್ ಟೈಮಲ್ಲಿ ಹುಷಾರು ತಪ್ಪುತ್ತೆ. ನೀವು ಇದೆಲ್ಲ ಅವಾಯ್ಡ್ ಮಾಡ್ಕೋಬೇಕು ಅಂತ ಅಂದರೆ ನೀವು ಅಷ್ಟೇ, ಬಿಗಿನರ್ಸ್ ಆಗಿರಲಿ ರಿಪೀಟರ್ಸ್ ಆಗಿರಲಿ, ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ನೀವು 1 ಅವರ್ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸಿಗೆ ಕೊಡಲೇಬೇಕು. ತುಂಬ ಇಂಪಾರ್ಟೆಂಟು. ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನೀವು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಗಮನ ಹರಿಸದೇ ಇರಬೇಡಿ. ಯಾಕಂತ ಅಂದರೆ ನಾವು ಎಕ್ಸಾಮ್ಸ್ನ ಬರೀಬೇಕು ಅಂತ ಅಂದರೆ ನಮ್ಮ ಮೆಂಟಲ್ ಸ್ಟೇಬಲ್ ಆಗಿರಬೇಕು. ನಾವು ಮೆಂಟಲಿ ಸ್ಟೇಬಲ್ ಆಗಿರಬೇಕು ಅಂದರೆ ಸ್ವಲ್ಪ ಎಕ್ಸಸೈಸ್ ಮಾಡಬೇಕಾಗಿರುತ್ತೆ, ಮೆಡಿಟೇಷನ್ ಮಾಡಬೇಕಾಗಿರುತ್ತೆ. ನಿಮ್ಗೆ ಏನಾಗುತ್ತೆ ಆ್ಯಕ್ಟಿವಿಟೀಸ್, ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ 1 ಅವರ್ಗೆ ಟೈಮ್ ಕೊಟ್ಟೇ ಕೊಡಿ. ಇಲ್ಲಾಂದರೆ ಎಕ್ಸಾಮ್ ಟೈಮಲ್ಲಿ ಹುಷಾರು ತಪ್ಪುತ್ತೆ, ನಿಮಗೆ ಎನರ್ಜಿ ಇರಲ್ಲ, ಇದೆಲ್ಲ ಆಗುತ್ತೆ. ಸೊ ನೀವು ಎಕ್ಸಾಮಿಗೆ ಪ್ರಿಪ್ರೇಷನ್ ಆಗ್ತಾ ಇದ್ದೀರಾ ಅಂತಂದರೆ ಮಸ್ಟ್ ಆ್ಯಂಡ್ ಶುಡ್ ನೀವು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ಗೆ 1 ಅವರ್ ಎತ್ತಿಡಲೇಬೇಕು. ಇಲ್ಲ ಅಂತ ಅಂದರೆ ನಿಮಗೆ ಎಕ್ಸಾಮ್ ಟೈಮಲ್ಲಿ ಅದು ನಿಮಗೆ ಒಂದಲ್ಲ ಒಂದು ಎಕ್ಸಾಮ್ ಟೈಮಲ್ಲಿ ಎಫೆಕ್ಟ್ ಗೊತ್ತೇ ಆಗುತ್ತೆ. ಆದರೂ ಮಾಡಿ, ಮೆಡಿಟೇಷನ್ ಆದರೂ ಮಾಡಿ, ರನ್ನಿಂಗ್ ಏನಾದರೂ ಮಾಡಿ, ಬಟ್ ನೀವು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿ. ಇಲ್ಲ ಅಂತ ಅಂದರೆ ನಿಮಗೆ ಎಕ್ಸಾಮ್ ಟೈಮಲ್ಲಿ ಎನರ್ಜಿ ಲಾಸ್ ಆಗುತ್ತೆ ಅಂತ ಅನಿಸುತ್ತೆ, ನಿಮಗೆ ರಿಟೈನ್ ಆಗಲ್ಲ, ನಿಮ್ಮದು ಎನರ್ಜಿ ವೀಕ್ ಆಗ್ತೀರಾ, ಹುಷಾರು ತಪ್ಪುತ್ತೆ. ಇದೆಲ್ಲ ನೀವು ಅವಾಯ್ಡ್ ಮಾಡಬೇಕು ಅಂತ ಅಂದರೆ 1 ಅವರ್ ನೀವು ಜೊತೆಗೆ ಓದೋದ್ರ ಜೊತೆಗೆ 1 ಅವರ್ ನೀವು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ಗೆ ಟೈಮ್ ಕೊಡಿ. 6:30 ಇಂದ 7 ನನಗೆ ಫ್ರೆಶ್ ಆಗೋಕ್ಕೆ ಟೈಮ್ ಬೇಕಿತ್ತು. ಅಗೇನ್ ನಾನು 7 ಇಂದ 8 1 ಅವರ್ ಎಕ್ಸಾಕ್ಟಾಗಿ ನ್ಯೂಸ್ ಪೇಪರ್ನ ಓದ್ತಾ ಇದ್ದೆ. ನಾನು ನಿಮಗೆ ಹೇಳಿದ್ದೀನಿ, ಅದಕ್ಕೇ ನನಗೆ ನ್ಯೂಸ್ ಪೇಪರ್ ಓದೋದಕ್ಕೆ ಜಾಸ್ತಿ ಟೈಮ್ ಕೊಟ್ಟ ಮೇಲೆ ನಂದು ಇಂಗ್ಲೀಷ್ ತುಂಬ ಇಂಪ್ರೂವ್ ಆಯಿತು. ಸೊ ದಟ್ ನಾನು ನ್ಯೂಸ್ ಪೇಪರ್ನ ಓದೋದನ್ನು ಎಲ್ಲೂ ಡ್ರಾಪ್ ಮಾಡಲಿಲ್ಲ. 7 to 8 ನಾನು 1 ಅವರ್ ಮಸ್ಟ್ ಆ್ಯಂಡ್ ಶುಡ್ ನ್ಯೂಸ್ ಪೇಪರ್ಗೆ ಕೊಡ್ತಾ ಇದ್ದೆ. ಇನ್ನು 8 to 9 ನಾನು ಬ್ರೇಕ್ ಮಾಡ್ತಾಯಿದ್ದೆ. ಇನ್ನು 9 to 9:15 9:20 20 ಮಿನಿಟ್ಸ್ ನಾನು ಒಂದು ಕರೆಂಟ್ ಅಫೇರ್ಸ್ ಮಾಕ್ ಟೆಸ್ಟ್ನ ಕೊಡ್ತಾಯಿದ್ದೆ. ಮಾರ್ನಿಂಗ್ ಓದಿರ್ತಿದ್ದೆ ಅಲ್ವಾ, ನನಗೆ ಸ್ವಲ್ಪ ಗೊತ್ತಿರ್ತಿತ್ತು ಅಲ್ವಾ, ಅದ್ರ ಬಗ್ಗೆ ಆ PDF ಬೇಸಿಸ್ ನಾನು ಒಂದು ಕರೆಂಟ್ ಅಫೇರ್ಸ್ದು ಮಾಕ್ ಟೆಸ್ಟ್ನ ಕೊಡ್ತಾಯಿದ್ದೆ. ಕರೆಂಟ್ ಅಫೇರ್ಸ್ ಟೆಸ್ಟ್ ಕೊಟ್ಟು ಆದಮೇಲೆ ನಾನು ನಂದು ನೆಕ್ಸ್ಟ್ ಡೇ ಟೈಮ್ ಟೇಬಲ್ ಏನಿದೆ ಅದನ್ನು ನಾನು ಪ್ಲ್ಯಾನ್ ಮಾಡಿ ಪ್ರೀವಿಯಸ್ ಡೇನೇ ಇಟ್ಕೊತಾ ಇದ್ದೆ. ನೆಕ್ಸ್ಟ್ ಡೇ ಅದನ್ನು ನಾನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೆ. ಈ ಥರ ನಾನು ಮಾಡ್ಕೊತಾ ಇದ್ದೆ. ಈ ಥರ ನಾನು ಟೈಮ್ ಟೇಬಲ್ನ ಫಾಲೋ ಮಾಡ್ತಾ ಇದ್ದೆ. ಟೈಮ್ ಟೇಬಲ್ ಫಾಲೋ ಮಾಡಬೇಕಾದ್ರೆ ನಿಮ್ಮದು ಸಬ್ಜೆಕ್ಟ್ಸ್ ಯಾವುದು ವೀಕ್ ಇದೆ, ಯಾವುದು ಸ್ಟ್ರಾಂಗ್ ಇದೆ, ಅದನ್ನು ನೋಡಿ ನಿಮ್ಮ ಟೈಮ್ ಟೇಬಲ್ನ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಕೆಲವ್ರಿಗೆ ಕ್ವಾಂಟ್ ಕಷ್ಟ ಅನ್ನಿಸ್ಬೋದು, ಕೆಲವ್ರಿಗೆ ರೀಸನಿಂಗ್ ಅನ್ನಿಸ್ಬೋದು. ನಿಮಗೆ ಯಾವುದು ಕಷ್ಟ ಅನಿಸುತ್ತೆ ಅದನ್ನು ಫಸ್ಟ್ ಮಾರ್ನಿಂಗ್ ನೀವು ಓದೋಕ್ಕೆ ಕೂರ್ತಿರಲ್ಲ, ಆವಾಗ ಇಂಟ್ರೆಸ್ಟ್ ಚೆನ್ನಾಗಿರುತ್ತೆ, ಆ ಸ್ಲಾಟಲ್ಲಿ ಹಾಕ್ಕೊಳ್ಳಿ. ಆ್ಯಂಡ್ ನಿಮಗೆ ಈಸಿ ಅನ್ಸೋ ಸಬ್ಜೆಕ್ಟ್ನ ನೀವು ಮಧ್ಯಾಹ್ನ ಟೈಮ್ ಪ್ರಿಫರ್ ಮಾಡ್ಬೋದು. ಬಿಕಾಸ್ ಸ್ವಲ್ಪ ಮಧ್ಯಾಹ್ನ ಅಷ್ಟರಲ್ಲಿ ಟಯರ್ಡ್ ಆಗಿದ್ದರೆ ನಿಮಗೆ ಬೋರ್ ಆಗಲ್ಲ, ನಿಮಗೆ ಫೇವ್ರೆಟ್ ಸಬ್ಜೆಕ್ಟ್ ಮಾಡಬೇಕಾದ್ರೆ ಆರಾಮಾಗಿ ಮಾಡ್ಬೋದು. ಸೊ ಆ ಥರ ಮಧ್ಯಾಹ್ನ ಹಾಕ್ಕೊಳ್ಳಿ. ಆ್ಯಂಡ್ ಇನ್ನೂ ಒಂದು ಇಂಪಾರ್ಟೆಂಟ್ ಟೈಮ್ ಮ್ಯಾನೇಜ್ಮೆಂಟಲ್ಲಿ 1 ಡೇ ಬಿಫೋರ್ ಎಕ್ಸಾಮಿನೇಷನ್ ನೀವು ಮಸ್ಟ್ ಆ್ಯಂಡ್ ಶುಡ್ ಆ ಡೇನ ನೀವು ರೆಸ್ಟಿಗೆ ಯೂಸ್ ಮಾಡಬೇಕು. ಆ ಡೇನ ನೀವು ಯೂಸ್ ಮಾಡಬಾರ್ದು. ಸರ್ ಇದನ್ನ ರೆಕಮೆಂಡ್ ಮಾಡ್ತಾರೆ, ಇದನ್ನ ಮಸ್ಟ್ ಆ್ಯಂಡ್ ಶುಡ್ ಫಾಲೋ
ಮಾಡಿ. ಒನ್ ಡೇ ಬಿಫೋರ್ ಎಕ್ಸಾಮ್ ಬ್ರೇಕ್ ತೊಗೊಳ್ಳೋದ್ರಿಂದ ನಿಮ್ಮದು ಮೆಂಟಲಿ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಆವಾಗ ಮೆಂಟಲಿ ಫ್ರೀ ಆದಾಗ ನಿಮಗೆ ಎಕ್ಸಾಮಲ್ಲಿ ಎಫಿಷಿಯನ್ಸಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒನ್ ಡೇ ಬಿಫೋರ್ ಎಕ್ಸಾಮ್ ಓದ್ತಾ ಇದ್ದರೆ ನಿಮ್ಮ ಬ್ರೈನ್ ಇಂಟೇಕ್ ಜಾಸ್ತಿ ಆಗುತ್ತೆ, ಬ್ರೈನ್ಗೆ ರೆಸ್ಟ್ ಸಿಗಲ್ಲ. ಸೊ ಒನ್ ಡೇ ರೆಸ್ಟ್ ತೊಗೊಂಡ್ರೆ ನಿಮ್ಮದು ಎಕ್ಸಾಮಲ್ಲಿ ಎಫಿಷಿಯನ್ಸಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದು ಪ್ರಿಲಿಮ್ಸಲ್ಲಾಗಲಿ ಮೇನ್ಸಲ್ಲಾಗಲಿ ಅಡಾಪ್ಟ್ ಮಾಡ್ಕೊಳ್ಳಿ. 1 ಗಂಟೆವರೆಗೂ ಓದೋದು ಇದೆಲ್ಲ ಮಾಡಲೇಬೇಡಿ. ಅದು ನಿಮಗೆ ಇಂಟೇಕ್ ಜಾಸ್ತಿ ಆದಾಗ ನಿಮಗೆ ಮೆಂಟಲಿ ಪ್ರೆಷರ್ ಇರುತ್ತೆ. ಆ ಪ್ರೆಷರಲ್ಲಿ ನೀವು ಎಕ್ಸಾಮ್ನ ಮಾಡಿದ್ರೆ ಚೆನ್ನಾಗಾಗಲ್ಲ. ಸೊ ನೀವು ಒನ್ ಡೇ ಎಕ್ಸಾಮ್ಗಿನ ಮುಂಚೆ ಬ್ರೇಕ್ನ ಮಸ್ಟ್ ಆ್ಯಂಡ್ ಶುಡ್ ತಗೊಳ್ಳೇಬೇಕು. ಆ್ಯಂಡ್ ಇನ್ನು ಮನೇಲಿ ಪ್ರಿಪೇರ್ ಆಗ್ತಾ ಇರೋರು ಫ್ಯಾಮಿಲಿ ಟೈಮ್ ಆಗಲಿ ಅಥವಾ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡೋಕ್ಕೆ ಟೈಮ್ ಕೊಡಲೇಬೇಕಾಗುತ್ತೆ. ಅದನ್ನು ಇಟ್ಕೊಂಡು ನೀವು ನಿಮ್ಮ ಟೈಮ್ ಟೇಬಲ್ನ ಫಾಲೋ ಮಾಡಿ. ಏನಂತ ಅಂದರೆ ನಿಮ್ಮದು ಪ್ರೈಮರಿ ಇಂಪಾರ್ಟೆನ್ಸ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ಗೆ ಕೊಟ್ಟು ಇನ್ನು ಮಿಕ್ಕಿದ ದಿನ ನೀವೇ ಮ್ಯಾನೇಜ್ ಮಾಡೋ ಥರ ಟೈಮ್ ಟೇಬಲ್ನ ಹಾಕ್ಕೊಳ್ಳಿ. ಇನ್ನು ಕೆಲವರು ಕೆಲಸ ಮಾಡ್ತಿರೋರು ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ. ನೀವು ಅಷ್ಟೇ ನಿಮ್ಮ ಅಕಾರ್ಡಿಂಗ್ ಹಿಂಗಾಗುತ್ತೆ. ನಿಮ್ಮ ಟೈಮ್ ಟೇಬಲ್ನ ನೀವೇ ಪ್ರಿಪೇರ್ ಮಾಡ್ಕೋಬೇಕು. ನಾನು ಸುಮ್ಮನೆ ನನ್ನ ಟೈಮ್ ಟೇಬಲ್ ಶೇರ್ ಮಾಡ್ತಾ ಇದ್ದೀನಿ, ಜಸ್ಟ್ ನಿಮಗೆ ಇನ್ಫಾರ್ಮ್ ಮಾಡೋಕ್ಕೆ ನಾನು ಎಷ್ಟು ಅವರ್ ಓದ್ತಾ ಇದ್ದೆ ಅಂತ ಜಸ್ಟ್ ಕೇಳಿ ಅಷ್ಟೇ. ನಿಮಗೆ ಯಾವ ಥರ ಆಗುತ್ತೆ ಆ ಥರ ನೀವೇ ನಿಮ್ಮ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಆ್ಯಂಡ್ ಇಂಪಾರ್ಟೆಂಟ್, ಸ್ವಲ್ಪ ಮಾರ್ನಿಂಗ್ 4 ಗಂಟೆ ಆದರೂ ಪರವಾಗಿಲ್ಲ, ಮಾರ್ನಿಂಗ್ ಎದ್ದು ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಅಂತ ಅಂದರೆ ಸೋಷಿಯಲ್ ಮೀಡಿಯಾ. ಪ್ಲೀಸ್ ಸೋಷಿಯಲ್ ಮೀಡಿಯಾನ ಸ್ಟಾಪ್ ಮಾಡಿ ಯೂಸ್ ಮಾಡೋದನ್ನ. ಅಟ್ಲೀಸ್ಟ್ ಎಕ್ಸಾಮ್ ಕ್ರ್ಯಾಕ್ ಆಗೋವರೆಗೂ ಅಷ್ಟೇ ಅಲ್ವಾ. ಸೊ ನೀವು ಎಷ್ಟು ನಿಮ್ಮ ಟೈಮ್ನ ಎಫಿಷಿಯೆಂಟಾಗಿ ಯೂಸ್ ಮಾಡ್ತೀರಾ ಅಷ್ಟು ಬೇಗ ನಿಮ್ಮದು ಸೆಲೆಕ್ಷನ್ ಆಗುತ್ತೆ. ಇದನ್ನು ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ನೀವೇ ಆಟೋಮೆಟಿಕಲಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋದನ್ನ ಕಡಿಮೆ ಮಾಡ್ತೀರಾ. ಫ್ರೆಂಡ್ಸ್ ಜೊತೆ ಸುಮ್ಮನೆ ಚಾಟಿಂಗ್ ಮಾಡೋದು ಇದೆಲ್ಲ ಮಾಡಿಬಿಡಿ. ಆ್ಯಂಡ್ ಇನ್ನೂ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಏನೇನೋ ಕಾನ್ವರ್ಸೇಷನ್ ಮಾಡೋದು. ನಿಮಗೆ ಯೂಸ್ ಆಗೋ ಕಂಟೆಂಟಿಗೆ ಅಷ್ಟೇ ನೀವು ರಿಪ್ಲೈ ಮಾಡಿ. ಸುಮ್ಮನೆ ಅನ್ನೆಸೆಸರಿ ಚಾಟ್ಸ್ ನೀವು ಟೆಲಿಗ್ರಾಮಲ್ಲಿ ಇನ್ವಾಲ್ವ್ ಆಗಬೇಡಿ. ಸಾಕಷ್ಟು ಗ್ರೂಪ್ಸ್ ಇದೆ, ಸುಮ್ಮನೆ ಅನ್ನೆಸೆಸರಿ ಮಾತಾಡ್ತಾ ಇರ್ತಾರೆ, ಅದರಲ್ಲೆಲ್ಲ ನೀವು ಇನ್ವಾಲ್ವ್ ಆಗಲಿ. ನಿಮ್ಮ ಟೈಮ್ಗೆ ನೀವು ಎಷ್ಟು ವ್ಯಾಲ್ಯೂ ಮಾಡ್ತೀರಾ ಅಷ್ಟು ಬೇಗ ನಿಮ್ಮದು ಸೆಲೆಕ್ಷನ್ ಆಗುತ್ತೆ. ಇಲ್ಲ ಅಂತ ಅಂದರೆ ನಿಮ್ಮದು ಅಟೆಂಪ್ಟ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಕಾನ್ಸಂಟ್ರೇಟ್ ಆನ್ ಯುವರ್ ಟೈಮ್ ಅಷ್ಟೇ. ನಿಮ್ಮ ಟೈಮ್ಗೆ ನೀವು ವ್ಯಾಲ್ಯೂ ಕೊಟ್ಟರೆ ನೀವು ಇದೆಲ್ಲ ಅವಾಯ್ಡ್ ಮಾಡ್ತೀರಾ. ಇನ್ನೂ ಒಂದು ಇಂಪಾರ್ಟೆಂಟ್ ಅಂತ ಅಂದರೆ ನೀವು ಸ್ಟಾರ್ಟಿಂಗ್ ಡೇಸಲ್ಲಿ ಎಷ್ಟು ಟೈಮ್ ಕೊಡ್ತೀರಾ ಅದು ನಿಮಗೆ ಬೂಸ್ಟರ್ ಆಗುತ್ತೆ. ಇನಿಷಿಯಲ್ ಡೇಸಲ್ಲಿ ನೀವು ಟೈಮ್ ಕೊಡದೆ ಹೋಗ್ತಾ ಟೈಮ್ ಕೊಡೋದಕ್ಕಿಂತ ಇನಿಷಿಯಲ್ ಡೇಸಲ್ಲಿ ನೀವು ಟೈಮ್ ಕೊಡಬೇಕು. ನಂದು ಅಷ್ಟೇ, ನಂದು ಸೆಲೆಕ್ಷನ್ ಆಗಿದೆ ಅಂತ ಅಂದರೆ ನಾನು ಇನಿಷಿಯಲ್ ಡೇಸಲ್ಲಿ ಟೈಮ್ ಕೊಡ್ತೀನಿ ಅಲ್ವಾ. ಇನಿಷಿಯಲ್ ಡೇಸಲ್ಲಿ ಎಫರ್ಟ್ಸ್ ಹಾಕಿರ್ತೀನಲ್ಲ ಅದು ಪ್ಯೂರ್ ಆಗಿರುತ್ತೆ. ನೀವು ಅಷ್ಟೇ, ಗ್ರ್ಯಾಜುಯೇಷನ್ ಮುಗಿದ ಮೇಲೆ ಟೈಮ್ ಇರುತ್ತಲ್ಲ ಅದು ಗೋಲ್ಡನ್ ಟೈಮು. ನೀವು ಅದನ್ನ ಮಿಸ್ ಮಾಡ್ಕೊಂಬಿಡಿ. ಫಂಕ್ಷನ್ಸ್ಗೆ ಹೋಗೋದು, ನಿಮ್ಮ ಟೈಮ್ಸ್ನ ವೇಸ್ಟ್ ಮಾಡ್ಕೊಳ್ಳೋದು, ಇವಾಗ ಫ್ರೀ ಆಗಿದ್ದೀನಿ ಅಂತ ನೀವು ತಿಳ್ಕೊಳ್ಳೇಬೇಡಿ. ನಿಮ್ಮ ಪ್ರಿಫರೆನ್ಸ್ ಎಕ್ಸಾಮ್ಗೆ ಕೊಟ್ಟು ಗ್ರ್ಯಾಜುಯೇಷನ್ ಮುಗಿದ್ಮೇಲೆ ಇನಿಷಿಯಲ್ ಇಯರ್ಸ್ ಇರುತ್ತಲ್ಲ ಆ ಇಯರ್ಸ್ನ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಲೋ ಫೀಲ್ ಆದಾಗ ಹೌದು ನಾವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ವಿ ಅಂತ ಅಂದರೆ ಫೇಲ್ಯೂರ್ಸ್ ಇರುತ್ತೆ. ಫೇಲ್ಯೂರ್ಸ್ ಬಂದಾಗ ನಮಗೆ ಬೇಜಾರಾಗೋದಿರುತ್ತೆ, ಲೋ ಫೀಲ್ ಆಗುತ್ತೆ, ಡಿಮೋಟಿವೇಶನ್ ಆಗುತ್ತೆ, ನಮಗೆ ಸೆಲೆಕ್ಷನ್ ಆಗುತ್ತಾ ಅಂತ ಡೌಟ್ಸ್ ಎಲ್ಲ ಆಗುತ್ತೆ. ಈ ಥರ ನಿಮಗೆ ಡೌಟ್ಸ್ ಆಗ್ತಾ ಇದ್ದರೆ ನಿಮಗೆ ಯಾರು ಟ್ರಸ್ಟ್ ಇರ್ತಾರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿ ನಿಮ್ಮ ಫ್ರೆಂಡ್ಸ್ ಹತ್ರ ಆಗಲಿ ಒಂದು ಸ್ವಲ್ಪ 10 ಮಿನಿಟ್ಸ್ ಮಾತಾಡಿ ನಿಮ್ಮ ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸಾಂಗ್ಸ್ನ ಕೇಳಿ. ನಾನು ಡಿವೋಷ್ನಲ್ ಸಾಂಗ್ಸ್ನ ಕೇಳ್ತಿದ್ದೆ. ಯಾವ ಸಾಂಗ್ಸ್ ಇಷ್ಟ ಆಗುತ್ತೆ ಆ ಸಾಂಗ್ಸ್ನ ಕೇಳಿ. ಆ್ಯಂಡ್ ನಿಮ್ಮನ್ನ ನೀವು ಆದಷ್ಟು ಮೋಟಿವೇಶನ್ ಆಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಬಿಕಾಸ್ ನೀವು ಫೇಲ್ಯೂರ್ ಆಗ್ತಾಯಿದ್ರೆ ನೀವು ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋದನ್ನ ಮರಿಬೇಡಿ. ಅದೊಂದು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಫೇಲ್ಯೂರ್ ಆದರೂ ಹೌದು ಬೇಜಾರಾಗುತ್ತೆ. ಅದನ್ನು ನೀವು ಎಷ್ಟು ಬೇಗ ಅರ್ಥ ಮಾಡಿಕೊಂಡು ನಿಮ್ಮ ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡಿಕೊಂಡು ನೀವು ಮುಂದೆ ಹೋಗ್ತೀರಾ ಅಷ್ಟು ಬೇಗ ಸಕ್ಸಸ್ ಸಿಗುತ್ತೆ. ನೀವು ಫೇಲ್ಯೂರ್ನ ಡಿಸಪಾಯಿಂಟ್ಮೆಂಟ್ ಆಗಿ ತೊಗೊಂಡ್ರೆ ಅದು ನಿಮಗೆ ಡಿಸಪಾಯಿಂಟ್ಮೆಂಟ್ ಆಗೇ ಉಳಿಯುತ್ತೆ. ನಮಗಿನ್ನ ಕಡಿಮೆ ವರ್ಕ್ ಮಾಡಿರೋರು ಆ ಟೈಮ್ನ ಯೂಸ್ ಮಾಡಿಕೊಂಡು ವರ್ಕ್ ಮಾಡಿ ಮುಂದೆ ಹೋಗ್ತಾರೆ. ಅದರಿಂದ ಇದು ಕಾಂಪಿಟೇಷನ್ ಆಗಿರೋದ್ರಿಂದ ನಿಮ್ಮ ಮೇಲೆ ನೀವು ಜಾಸ್ತಿ ಫೋಕಸ್ಡ್ ಆಗಿದ್ದು ನಿಮ್ಮನ್ನ ನೀವು ವಿನ್ ಆಗಬೇಕು. ಇದು ಅವ್ರು ಮುಂದೆ ಹೋಗ್ತಿದ್ದಾರೆ ಅಂತ ಅಂದರೆ ಅವ್ರು ಏನೋ ಜಾಸ್ತಿ ನಿಮ್ಗಿನ ಹಾರ್ಡ್ ವರ್ಕ್ ಮಾಡಿರ್ತಾರೆ, ಅದಕ್ಕೆ ಅವ್ರದ್ದು ಸೆಲೆಕ್ಷನ್ ಆಗ್ತಾ ಇರುತ್ತೆ. ನಿಮ್ಮದು ಸೆಲೆಕ್ಷನ್ ಯಾಕೆ ಆಗ್ತಾ ಇಲ್ಲ ಅಂತ ನೋಡಿಕೊಂಡು ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ನ ನೀವು ಚೆನ್ನಾಗಿ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಮೇಲೆ ನೀವು ಟ್ರಸ್ಟ್ ಇಡಿ, ನಿಮ್ಮ ಹಾರ್ಡ್ ವರ್ಕ್ ಮೇಲೆ ನೀವು ಟ್ರಸ್ಟ್ ಇಡಿ. ಒನ್ ಡೇ ನಿಮಗೆ ಡೆಫಿನೆಟ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಒಂದಿನ ಬೇಗ ಆಗ್ಬೋದು, ಒಂದಿನ ಲೇಟಾಗಿ ಆಗ್ಬೋದು. ನಿಮ್ಮ ಮೇಲೆ ಟ್ರಸ್ಟ್ ಇಡಿ. ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅಲ್ವಾ, ನಿಮ್ಮ ಮೇಲೆ ನೀವು ಟ್ರಸ್ಟ್ ಇಟ್ಟು ಕಂಟಿನ್ಯೂ ಮಾಡಿ. ನಿಮ್ಮ ಎಫರ್ಟ್ಸ್ನ ಕಂಟಿನ್ಯೂ ಮಾಡಿ, ನಿಮಗೆ ಸಕ್ಸಸ್ ಸಿಗುತ್ತೆ. ಐ ಹೋಪ್ ಈ ವಿಡಿಯೋಯಿಂದ ನಿಮಗೆ ನನ್ನ ಟೈಮ್ ಟೇಬಲ್ನ ನೋಡಿಕೊಂಡು ನಿಮ್ಮ ಟೈಮ್ ಟೇಬಲ್ನ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ. ನಿಮ್ಮ ಟೈಮ್ ಟೇಬಲ್ ಬಂದು ನಿಮ್ಮದು
ಪಾಸಿಟಿವ್ ನೆಗೆಟಿವ್ ಎರಡನ್ನೂ ನೋಡಿಕೊಂಡು ಟೈಮ್ ಟೇಬಲ್ನ ಮಾಡಿ. ಬೇರೆಯವ್ರದ್ದು ಟೈಮ್ ಟೇಬಲ್ನ ನೀವು ಬ್ಲೈಂಡಾಗಿ ಫಾಲೋ ಮಾಡಿಬಿಡಿ. ಐ ಹೋಪ್ ನಿಮಗೆ ಈ ವಿಡಿಯೋಯಿಂದ ಯೂಸ್ ಆಗುತ್ತೆ ಅಂತ. ನಿಮಗೆ ಈ ವಿಡಿಯೋ ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.